ಕೆಎಂಎಫ್ ಹಾಲಿನ ದರ ಏರಿಕೆ ಮಾಡಲು ಮುಂದಾಗಿರುವುದಕ್ಕೆ ಸರ್ಕಾರ ಸಹ ಗ್ರೀನ್ ಸಿಗ್ನಲ್ ನೀಡಿದೆ. ಇನ್ನೊಂದು ವಾರದೊಳಗೆ ನಂದಿನಿ ಲೀಟರ್ ಹಾಲಿನ ದರ ₹5 ಹೆಚ್ಚಳ ಆಗುವುದು ಖಚಿತ ಅಂತ ಹೇಳ್ತಾ ಇದ್ದಾರೆ. ಕೆಎಂಎಫ್ ಅಧ್ಯಕ್ಷರೇ ಸ್ವತಃ ದೃಢಪಡಿಸಿದ್ದಾರೆ. ಹಾಲಿನ ದರ ಹೆಚ್ಚಳ ಮಾಡಿ ಆ ಹಣವನ್ನು ಹಾಲು ಉತ್ಪಾದಕರಿಗೆ ನೀಡಲು ಕೆಎಂಎಫ್ ಮುಂದಾಗಿದೆ. ಹೀಗಾಗಿ ಹಾಲಿನ ದರ ಹೆಚ್ಚಳ ಆಗುವುದರ ಜೊತೆ ಈ ಹಿಂದೆ ಪ್ರತಿ ಪ್ಯಾಕೆಟ್ನಲ್ಲೂ ಹೆಚ್ಚಳವಾಗಿ ಸಿಗುತ್ತಿದ್ದ 50 ml ಹಾಲು ಸಹ ಕಡಿತವಾಗುವುದು ಖಚಿತವಾಗಿದೆ. ಸಾಲು ದರ ಏರಿಕೆಯಿಂದ ಜನರು ಕಂಗಾಲಾಗಿದ್ದಾರೆ. ಇದೀಗ ಹಾಲಿನ ಬರೆ ಬೀಳೋದು ಫಿಕ್ಸ್ ಆಗಿದೆ. ಹಾಲಿನ ದರ ಹೆಚ್ಚಳ ಮಾಡ್ತಕ್ಕಂಥ ಬೇಡಿಕೆ ನಾವು ಒಂದೆರಡು ತಿಂಗಳ ಹಿಂದಿನಿಂದನೇ ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಿ ಆ ಬೇಡಿಕೆನ ಇಟ್ಟಿದ್ದೀವಿ. ಸೊ ಬಹುಶಃ ನಿಮಗೆ ಗೊತ್ತಿರ್ಬೋದು, ಹಿಂದೆ ರಾಮನಗರ ಜಿಲ್ಲೆ ಮಾಗಡಿಯಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ರೈತರು ಭಾಳಷ್ಟು ಬೇಡಿಕೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಸಭೆಯಲ್ಲಿ ಇಟ್ಟಿದ್ದಾರೆ. ಸೊ ಅದರ ಜೊತೆಗೆ ರೈತಪರ ರಾಜ್ಯದಲ್ಲಿರ್ತಕ್ಕಂಥ ಸಂಘಗಳೆಲ್ಲ ಹೋರಾಟ ಮಾಡ್ತಾ ಇದ್ದಾವೆ. ಸೊ ನಮ್ಮ ಕೆಎಂಎಫ್ ಭವನದಲ್ಲಿ ಕೂಡ ಕೋಡಿಹಳ್ಳಿ ಅವರ ಒಂದು ನೇತೃತ್ವದಲ್ಲಿ ಒಂದು ಭಾಳ ದೊಡ್ಡ ಮಟ್ಟದ ಹೋರಾಟ ಕೂಡ ನಮ್ಮ ಕ್ಯಾಂಪಸ್ಸಲ್ಲಿ ಆಗಿತ್ತು. ಸೊ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು 2 ತಿಂಗಳಿಂದ ₹5 ಕೊಡಬೇಕನ್ನೋದನ್ನು ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 16 ಒಕ್ಕೂಟಗಳಲ್ಲಿ ಏನು 27-28 ಲಕ್ಷಕ್ಕೂ ಹೆಚ್ಚು ಹಾಲು ಉತ್ಪಾದಕರಿದ್ದಾರೆ, ರೈತರು ಭಾಳ ಕಷ್ಟದಲ್ಲಿದ್ದಾರೆ. ಸೊ ಹಾಗಾಗಿ ಇವತ್ತು ₹10 ಬೇಡಿಕೆಯನ್ನು ರೈತರು ಇಟ್ಟಿದ್ದಾರೆ. ₹5 ಕೊಡಬೇಕನ್ನೋದು ನಮ್ಮ